ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 108. ಒಮ್ಮೆ ಕೃಷ್ಣನಿಂದ ಅವಮಾನಗೊಂಡಿದ್ದರೂ ತನ್ನ ದಾರಿಯಿಂದ ವಿಮುಖಳಾಗದ ಪ್ರಿಯ ಮತ್ತೊಮ್ಮೆ ಅವನಲ್ಲಿ ಅನುಮಾನದ ಬೀಜವನ್ನು ಬಿತ್ತುವ ಕೆಲಸ ಮಾಡಿದ್ದಳು. ಕೃಷ್ಣ ಹಾಗೂ ಕ್ಷಮಾಳ ಪ್ರಶಾಂತವಾದ ಜೀವನದಲ್ಲಿ ಇಂಚಿಂಚಾಗಿ ಬಿರುಗಾಳಿ ಎಬ್ಬಿಸಲು ಮುಂದಾಗಿದ್ದ ಪ್ರಿಯಾಳ ಮುಖ ಗೆಲುವಿನ ಅಟ್ಟಹಾಸದಿಂದ ಕೇಕೆ ಹಾಕುತ್ತಿತ್ತು. ಕೃಷ್ಣನ ಮನದಲ್ಲಿ ಕ್ಷಮಾಳ ವಿರುದ್ಧವಾಗಿ ಅನುಮಾನದ ಬೀಜವನ್ನು ಬಿತ್ತುವ ಕೆಲಸ ಮಾಡಿ ಮುಗಿಸಿದ್ದವಳು ಅವನ ಮ್ಲಾನವಾದ ಮುಖವನ್ನೊಮ್ಮೆ ದಿಟ್ಟಿಸಿ ಕ್ಷಮ ಹಾಗೂ ಶ್ರೀಪತಿ ಕುಳಿತಿದ್ದ ಕಡೆಗೆ ಧರಧರನೆ ಹೆಜ್ಜೆ ಹಾಕಿದಳು. ಅವಳು ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳುತ್ತಿದ್ದರೆ ಕೃಷ್ಣನಿಗಂತೂ ಮಾತುಗಳೇ ಬಾರದಾಗಿದ್ದವು. ತನ್ನ ಹಾಗೂ ಕ್ಷಮಾಳ ಜೀವನದ ಬಿಳಿಯ ಗೋಡೆಯ ಮೇಲೆ ಬಣ್ಣ ಬಣ್ಣದ ಕನಸುಗಳ ಚಿತ್ತಾರವನ್ನು ಬಿಡಿಸಬೇಕೆಂದು ಬಯಸಿದ್ದವನಿಗೆ ಪ್ರಿಯಾಳ ಮಾತು ಕಪ್ಪು ಚುಕ್ಕೆಯಾಗಿ ಇಡೀ ಬದುಕಿನ ಚಿತ್ರಣವನ್ನೇ ಹಾಳುಗೆಡುವುದೇನೋ ಎಂಬ ಭಯ ಕಾಡತೊಡಗಿತು. ಪ್ರಿಯ ಮಾತಿನಲ್ಲಿ ಹಿಡಿತ ಸಾಧಿಸದೆ ಬಾಯಿಗೆ ಬಂದಂತೆ ಒದರುತ್ತಿದ್ದ ಸಂದರ್ಭದಲ್ಲಿ ಕೃಷ್ಣನಿಗೂ ಎಲ್ಲೋ ಒಂದು ಕಡೆ ಅವರಿಬ್ಬರ ಮೇಲೆ ಸಣ್ಣ ಅನುಮಾನವೊಂದು ಮೂಡಿತ್ತಾದರೂ ಅವನ ಬುದ್ಧಿ ಹಾಗೂ ಮನಸ್ಸು ಅದಕ್ಕೆ ನೀರು ಹಾಕಿ ಪೋಷಿಸಗೊಡಲಿಲ್ಲ. ಛೇಚೆ, ನಾನ್ಯಾಕೆ ಪ್ರಿಯಾಳ ಮಾತನ್ನು ಇಷ್ಟೊಂದು ಡೀಪಾಗಿ ಥಿಂಕ್ ಮಾಡ್ತಾ ಇದ್ದೀನಿ? ಶ್ರೀಪತಿ ನನ್ನ ತಮ್ಮ, ಕ್ಷಮ ನಾನು ಮದುವೆಯಾಗೋ ಹುಡುಗಿ. ಅವರಿಬ್ಬರ ಬಗ್ಗೆಯೂ ನನಗೆ ಬಹಳ ಚೆನ್ನಾಗಿ ತಿಳಿದಿದೆ. ಆದರೂ ಕೂಡ ಒಂದು ಕ್ಷಣ ಅವಳ ಮಾತು ಎಲ್ಲವನ್ನು ನಂಬುವಂತೆ ಮಾಡ್ತಲ್ಲ. ಇನ್ನೊಮ್ಮೆ ಪ್ರಿಯ ಈ ರೀತಿ ಮಾತನಾಡುವಾಗ ಅವಳ ಮಾತಿಗೆ ಕಿವಿಯನ್ನೇ ಕೊಡಬಾರ್ದು ಎಂದು ನಿರ್ಧರಿಸಿಕೊಂಡು ಕ್ಷಮ ಹಾಗೂ ಶ್ರೀಪತಿ ಕುಳಿತಿದ್ದ ಕಡೆಗೆ ಹೆಜ್ಜೆ ಹಾಕಿದನು. ಏನು ಕ್ಷಮ ಮೇಡಮ್, ನಿಮ್ಮವರ ಜೊತೆ ಸುತ್ತಾಡಿ ಆಯಾಸವಾಗಿದೆ ಅಂತ ಹೇಳಿ ನನ್ನ ಪ್ರಿಯಕರನ ಜೊತೆ ಬಂದು ಹರಟೆ ಹೊಡಿತಿದ್ದೀರಲ್ಲ, ಏನು ಕಥೆ? ಪ್ರಿಯ ಅಹಂಕಾರದಿಂದ ಹುಬ್ಬೇರಿಸಿ ಶ್ರೀಪತಿ ಹಾಗೂ ಕ್ಷಮಾಳನ್ನು ಅಣಕಿಸಿದಳು. ಅವಳು ಕೇಳಿದ ದಾಟಿಗೆ ಅವರಿಬ್ಬರಿಗೂ ಉತ್ತರ ಕೊಡಬೇಕು ಎನಿಸಲಿಲ್ಲ. ಶ್ರೀಪತಿಯಂತೂ ಅವಳ ಬಾಯಿಗೆ ಬೀಗ ಹಾಕುವವರು ಯಾರೂ ಇಲ್ಲವಲ್ಲ ದೇವರೇ ಎಂದುಕೊಂಡು ಅವಳತ್ತ ಉರಿನೋಟ ಬೀರಿದನು. ಪ್ರಿಯ ಮತ್ತು ತನ್ನ ಹರಕಲು ಬಾಯಿಗೆ ಕೆಲಸ ಕೊಡುವ ಮುನ್ನವೇ ಅವಳ ಹಿಂದೆಯೇ ಬಂದಿದ್ದ ಕೃಷ್ಣ, ಕ್ಷಮಾ, ನೀನಿಲ್ಲಿದ್ಯಾ? ನಾನು ಆಗ್ಲಿಂದ ಎಷ್ಟು ಹುಡುಕಾಡ್ದೆ ಗೊತ್ತಾ? ಎಳ್ನೀರು ಎಲ್ಲೂ ಸಿಗಲಿಲ್ಲ. ಇಲ್ಲೇ ಹತ್ತಿರದಲ್ಲಿ ಒಂದು ಶಾಪ್ ಇತ್ತು, ಅಲ್ಲಿ ನಿಂಬೆಹಣ್ಣಿನ ಪಾನಕ ಸಿಗುತ್ತೆ. ಎಲ್ಲರೂ ಅಲ್ಲಿಗೆ ಹೋಗಿ ಕುಡ್ಕೊಂಡು ಹೋಗೋಣ ಅಂತ ಹಾಗೆ ಬಂದೆ. ಈಗಷ್ಟೇ ಅಮ್ಮ ಕೂಡ ಕಾಲ್ ಮಾಡಿದ್ರು, ಹೊರಡೋಣ ಎಂದು ಎಂದಿನಂತೆ ಸಹಜವಾಗಿ ಹೇಳಿದನು. ತನ್ನ ಮಾತಿನ ಪ್ರಭಾವಕ್ಕೆ ಒಳಗಾಗಿರುವ ಕೃಷ್ಣನಿಂದ ತನ್ನ ಶತ್ರು ಕ್ಷಮಾಳಿಗೆ ಮಾರಿ ಹಬ್ಬ ಕಟ್ಟಿಟ್ಟ ಬುತ್ತಿ ಎಂದು ಹಿಗ್ಗುತ್ತಿದ್ದ ಪ್ರಿಯಾಳ ಉಪಾಯವೆಲ್ಲವೂ ತಲೆ ಕೆಳಗಾಗಿತ್ತು. ಅವಳು ಆಶ್ಚರ್ಯದ ಕಣ್ಣುಗಳಿಂದ ಕೃಷ್ಣನನ್ನೇ ದಿಟ್ಟಿಸಿದಳು. ಅವನು ಮಾತ್ರ ಅವಳನ್ನು ನೋಡಿಯೂ ನೋಡದಂತೆ ಕ್ಷಮ, ಹೊರಡೋಣವಾ? ಮತ್ತೊಮ್ಮೆ ಕೇಳಿದನು. ಅಷ್ಟರವರೆಗೂ ಕುಳಿತುಕೊಂಡು ವಿಶ್ರಮಿಸಿಕೊಂಡಿದ್ದ ಕ್ಷಮಾಳಿಗೆ ಮೊದಲಿನ ಆಯಾಸವಿರಲಿಲ್ಲ. ಹೊರಡೋಣ, ಕತ್ತಲಾದರೆ ಮನೆಗೆ ತಲುಪೋದು ತಡವಾಗ್ತದೆ ಎಂದು ಎದ್ದು ನಿಂತಾಗ ಅವಳ ಕೈ ಹಿಡಿದ ಕೃಷ್ಣ, ನಾನೇ ನಿನ್ನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ, ಆಗ ನಿನಗೆ ಅಷ್ಟೊಂದು ಆಯಾಸ ಗೊತ್ತಾಗೋದಿಲ್ಲ ಎಂದು ಅವಳ ಕೈ ಹಿಡಿದು ಮುಂದೆ ಹೆಜ್ಜೆ ಹಾಕಿದನು. ತನ್ನವನು ತನ್ನನ್ನು ಇಷ್ಟೊಂದು ಆರೈಕೆ ಮಾಡುವುದನ್ನು ಕಂಡು ಕ್ಷಮಾಳ ಮನಸ್ಸು ಸಂತೋಷದಿಂದ ಹಿಗ್ಗಿತು. ಅವಳಿಗೆ ಅರಿವಿಲ್ಲದೆಯೇ ಅವಳ ಕಣ್ಣಂಚು ಆನಂದ ಬಾಷ್ಪದ ಸಿಂಚನಗರೆಯಿತು. ಕೃಷ್ಣ ಕ್ಷಮ ಹಚ್ಚ ಹಸಿರಿನ ಬೃಂದಾವನದ ಉದ್ಯಾನವನದಲ್ಲಿ ಕೈ ಹಿಡಿದು ನಡೆದು ಹೋಗುತ್ತಿದ್ದರೆ ದೂರದಲ್ಲಿ ಅವರಿಬ್ಬರನ್ನೇ ನೋಡುತ್ತಾ ನಿಂತಿದ್ದ ಶ್ರೀಪತಿ ಸಾಕ್ಷಾತ್ ಶ್ರೀಕೃಷ್ಣ ರುಕ್ಮಿಣಿಯವರ ಜೋಡಿ ನೋಡಿದಂತಿದೆ. ಸುತ್ತಲಿನ ಹಸಿರು ಪರಿಸರ, ಬಣ್ಣ ಬಣ್ಣದ ಹೂವುಗಳ ಸಾಲು ಆ ಮುದ್ದಾದ ಜೋಡಿಯನ್ನು ಸ್ವಾಗತಿಸುತ್ತಾ ಇದೆಯೇನೋ ಅಂತ ಭಾಸವಾಗ್ತಾ ಇದೆ. ಯಾರ ಕಣ್ಣು ಇವರ ಮೇಲೆ ಬೀಳ್ದಿರಲಿ, ನಂದು ಕೂಡ ಎಂದು ಮನಸ್ಸಿನಲ್ಲಿಯೇ ತಾಯಿ ಚಾಮುಂಡೇಶ್ವರಿ ದೇವಿಗೆ ಕೈ ಮುಗಿದನು. ಇಷ್ಟರವರೆಗೂ ನಾನು ಬಾಯಿ ನೋಯಿಸ್ಕೊಂಡು ಏನೆಲ್ಲ ಹೇಳಿದೆ, ಆದರೂ ಅದರಲ್ಲಿ ಒಂದೇ ಒಂದು ಶಬ್ದ ಕೂಡ ಅವನ ಮೇಲೆ ಪರಿಣಾಮ ಬೀರಿದಂತಿಲ್ಲ. ಕಟಕಟನೆ ಹಲ್ಲು ಕಡಿದ ಪ್ರಿಯ ಶ್ರೀಪತಿಯನ್ನೊಮ್ಮೆ ದುರುಗೊಟ್ಟಿಕೊಂಡು ನೋಡಿ ಅಲ್ಲಿಂದ ಹೆಜ್ಜೆ ಮುಂದಿಟ್ಟವಳು ಕ್ಷಮ ಹಾಗೂ ಕೃಷ್ಣನಿಗಿಂತಲೂ ಮುಂದೆ ನಡೆಯತೊಡಗಿದ್ದಳು.
ಸುಮಾರು ದೂರ ನಡೆದು ಬಂದವಳು ಅಹಲ್ಯಾದೇವಿಯವರಿಗೆ ತನ್ನ ಮೇಲೆ ಅನುಮಾನ ಬರಬಾರದೆಂದು ತನ್ನ ವೇಗದ ಗತಿಯನ್ನು ನಿಧಾನಗೊಳಿಸಿ ಶ್ರೀಪತಿಯ ನೇರಕ್ಕೆ ನಡೆಯತೊಡಗಿದಳು. ಕೃಷ್ಣ 6 ಮಂದಿಗೂ ನಿಂಬೆಹಣ್ಣಿನ ಪಾನಕವನ್ನು ಕೊಂಡನು. ಪಾನಕ ಕುಡಿದು ದಣಿವಾರಿಸಿಕೊಂಡವರು ಸಾಂಸ್ಕೃತಿಕ ನಗರಿ ಮೈಸೂರಿನ ಅಂದವನ್ನು ಕಣ್ತುಂಬಿಕೊಂಡು ಸಿಲಿಕಾನ್ ಸಿಟಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದರು. ನಂತರದ 2 ವಾರಗಳ ಬಳಿಕ ಕ್ಷಮ ಹಾಗೂ ಕೃಷ್ಣ ಇಬ್ಬರು ಮಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದರು. ಕ್ಷಮ ತನ್ನ ತಮ್ಮನ ಮೂರ್ಖತನದಿಂದಾಗಿ ಕೈ ತಪ್ಪಿದ ತಮ್ಮದೇ ಮನೆಯಲ್ಲಿ ಇಂದು ಯಾರೋ ಅಪರಿಚಿತರು ಬಾಡಿಗೆಗೆ ಇರುವುದನ್ನು ಕಂಡು ಸಣ್ಣ ನಿಟ್ಟುಸಿರೊಂದನ್ನು ಹೊರಹಾಕಿದಳು. ಸದ್ಯ ಮನೆಯನ್ನು ಕೊಂಡುಕೊಂಡವರು ಅದನ್ನು ಒಡೆಯದೆ ಯಾರಿಗೋ ಬಾಡಿಗೆಗೆ ನೀಡಿದ್ದಾರಲ್ಲ ಎಂದು ಸಂತೋಷಪಟ್ಟಳಾದರೂ ಪುನಃ ಆ ಮನೆಯನ್ನು ಮರಳಿ ಪಡೆಯುವವರೆಗೂ ಅವಳಿಗೆ ಸಮಾಧಾನವಿರಲಿಲ್ಲ. ಕ್ಷಮ ಕೃಷ್ಣ ಇಬ್ಬರು ನಂಜುಂಡಯ್ಯನವರ ಮನೆಗೆ ತೆರಳಿ ಮದುವೆಯ ಹೇಳಿಕೆ ನೀಡಿದರು. ವಿಷಯ ಕೇಳಿ ನಂಜುಂಡಯ್ಯನ ಸಂಸಾರ ಸಂಭ್ರಮಪಟ್ಟಿತು. ನಂತರ ನೆರೆಹೊರೆಯವರಿಗೆಲ್ಲ ಮದುವೆಗೆ ಆಹ್ವಾನವಿತ್ತು. ಈ ಹಿಂದೆ ಕೃಷ್ಣ ವಾಸ್ತವ್ಯ ಹೂಡಿದ್ದ ಮನೆಯತ್ತ ತೆರಳಿ ನಾಗರಾಜಯ್ಯ ಹಾಗೂ ನಳಿನಿ ದಂಪತಿಗಳಿಗೆ ಪತ್ರಿಕೆ ನೀಡಿ ಮದುವೆಗೆ ಬರಲೇಬೇಕೆಂದು ಒತ್ತಾಯಪಡಿಸಿದರು. ಮಗನಂತಿದ್ದ ಕೃಷ್ಣನ ಮದುವೆಯನ್ನು ಕಣ್ತುಂಬಿಕೊಳ್ಳಲು ಕಾತುರರಾಗಿದ್ದ ದಂಪತಿಗಳು ಕೂಡ ಸಂತೋಷದಿಂದ ಒಪ್ಪಿದರು. ಬಳಿಕ ವಿಷಯ ಮಂಗಳೂರು ಬ್ರಾಂಚ್ನ ಸಹೋದ್ಯೋಗಿಗಳಿಗೆ ತಿಳಿದಾಗ ಅವರೆಲ್ಲರಿಗೂ ಆಶ್ಚರ್ಯದೊಂದಿಗೆ ಸಂತೋಷವೂ ಆಯಿತು. ಜೊತೆಗೆ ಚಿದಾನಂದ ಮೂರ್ತಿಗಳು ಹಾಗೂ ಪದ್ಮಾವತಿಯವರನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಳುವುದನ್ನು ಮರೆಯಲಿಲ್ಲ. ಕ್ಷಮಾಳಿಗೆ ಈ ಹಿಂದೆ ಕೆಲಸ ಮಾಡುತ್ತಿದ್ದ ಶಾಲೆಯ ಶಿಕ್ಷಕರ ಮನೆಯ ವಿಳಾಸ ತಿಳಿಯದಿದ್ದರಿಂದ ಅವರಿಗೆಲ್ಲ ಫೋನಿನ ಕರೆಯ ಮೂಲಕವೇ ಮದುವೆಗೆ ಆಮಂತ್ರಣ ನೀಡಿದಳು. ಕ್ಷಮಾಳಿಗೆ ಮದುವೆಯ ಯೋಗವೇ ಇಲ್ಲ ಎಂದುಕೊಂಡಿದ್ದ ಸಹೋದ್ಯೋಗಿಗಳು ವಿಷಯ ತಿಳಿದು ಆನಂದಪಟ್ಟರು. ಕ್ಷಮ ಬೆಂಗಳೂರು ಸೇರಿದ ತರುವಾಯ ಕೆಲಸದ ನಿಮಿತ್ತ 1-2 ಬಾರಿ ಮಂಗಳೂರಿಗೆ ಆಗಮಿಸಿದ್ದಳಾದರೂ ಆ 2 ಬಾರಿಯೂ ದೀಪಕ್ನ ಮುಖದರ್ಶನವಾಗಿರಲಿಲ್ಲ. ಇಂದು ಕೂಡ ಅವನನ್ನು ನೋಡುವ ಸಲುವಾಗಿಯೇ ಅವನಿಗೆ ಎಷ್ಟು ಬಾರಿ ಕರೆ ಮಾಡಿದ್ದಳೋ ಅವಳಿಗೆ ತಿಳಿಯದು. ಆದರೆ ಪ್ರತಿ ಬಾರಿ ಅಕ್ಕನ ಕರೆ ಸ್ವೀಕರಿಸಿ ಮಾತನಾಡುತ್ತಿದ್ದ ದೀಪಕ್ ಈ ಬಾರಿ ಕರೆ ಸ್ವೀಕರಿಸಲು ಸಹ ಹಿಂದೇಟಾಕಿದ್ದನು. ಮನದಲ್ಲಿ ಹೇಳಲಾಗದ ತಳಮಳ ದುಗುಡವನ್ನೊತ್ತ ಕ್ಷಮ ಕೃಷ್ಣನೊಂದಿಗೆ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ದಳು. 2 ಜೋಡಿಗಳ ವಿವಾಹ ಜರುಗಲು ಇನ್ನೊಂದು ತಿಂಗಳಷ್ಟೇ ಬಾಕಿ ಉಳಿದಿತ್ತು. ಅಹಲ್ಯಾದೇವಿಯವರು ಕಂಪನಿಯ ಕೆಲಸಕ್ಕೆ ಪೂರ್ಣ ವಿರಾಮ ಹೇಳಿ ಮದುವೆಯ ಕಾರ್ಯದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದರು. ಇತ್ತ ಮದುವೆಯ ದಿನ ಹತ್ತಿರ ಬರುತ್ತಿದ್ದಂತೆ ಶ್ಯಾಮಲಾರಿಗೆ ಮಕ್ಕಳನ್ನು ನೋಡುವ ಹಂಬಲವು ಹೆಚ್ಚುತ್ತಿತ್ತು. ಆದರೆ ಎಷ್ಟೇ ಕರೆ ಮಾಡಿದರೂ ಅವರಿಬ್ಬರು ಮಾತನಾಡಲು ಸಿಗುತ್ತಿರಲಿಲ್ಲ. ಕ್ಷಮಾಳಿಗೂ ತಂಗಿಯನ್ನು ತಂಗಿಯ ಮಗುವನ್ನು ನೋಡಬೇಕೆಂಬ ಆಸೆ ಇದ್ದರೂ ಕೆಲಸದ ಒತ್ತಡದ ನಡುವೆ ಅವಳಿಗೂ ಎಲ್ಲಿಯೂ ಹೋಗದಂತಾಗಿತ್ತು. ಅಹಲ್ಯಾದೇವಿಯವರೇ ಸ್ವತಃ ಮುತುವರ್ಜಿ ವಹಿಸಿ ಮದುವೆಗೆ ಬೇಕಾದ ಒಡವೆ ವಸ್ತ್ರಾಭರಣಗಳನ್ನು ಖರೀದಿಸಿದರು. ಕ್ಷಮ 5-6 ಸಾವಿರದ ಸೀರೆಗೆ ತೃಪ್ತಿಪಟ್ಟುಕೊಂಡರೆ ಪ್ರಿಯಾಳ ದುಂದುವೆಚ್ಚದ ಪರಿಣಾಮವಾಗಿ ವಸ್ತ್ರಗಳ ಸಲುವಾಗಿಯೇ 10 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಬೇಕಾಗಿ ಬಂದಿತು. ಶ್ರೀಪತಿಗೆ ಇದನ್ನೆಲ್ಲ ಸಹಿಸಲಾಗದೆ ಅವಳೊಂದಿಗೆ ಜಗಳಕ್ಕೆ ಬಿದ್ದಾಗಲೂ ಅಹಲ್ಯಾದೇವಿ ಅವನನ್ನು ತಡೆದು, ಮಗು ಶ್ರೀಪತಿ, ಮದುವೆ ಆಗೋ ಹುಡುಗಿ ತನ್ನಿಷ್ಟದಂತೆ ಏನೋ ಕೊಂಡ್ಕೊಳ್ತಾ ಇದ್ದಾಳೆ. ನಮ್ಮ ಮನೆಯ ಸೊಸೆಯಾಗುವವಳ ಆಸೆಯನ್ನು ಪೂರೈಸದೇ ಇರೋದಕ್ಕೆ ಆಗುತ್ತಾ ಎಂದು ಅವನನ್ನು ಸುಮ್ಮನಾಗಿಸಿದ್ದರು. ಇತ್ತ ಜೀವನದಲ್ಲಿ ಒಮ್ಮೆಯೂ ರಾಜಧಾನಿ ಬೆಂಗಳೂರಿನ ಮುಖವನ್ನೇ ಕಾಣದ ಪ್ರಿಯಾಳ ತಂದೆ ತಾಯಿ ಈ ಶುಭ ಸಂದರ್ಭದಲ್ಲೂ ಬೆಂಗಳೂರಿಗೆ ಬರಲು ನಿರಾಕರಿಸಿದ್ದರಿಂದ ಸ್ವತಃ ಅಹಲ್ಯಾದೇವಿಯವರೇ ಶ್ರೀಪತಿ ಹಾಗೂ ಕ್ಷಮಾಳನ್ನು ಕರೆದುಕೊಂಡು ಅವರ ಹಳ್ಳಿಗೆ ತೆರಳಿದ್ದರು. ಮಗಳ ದುರಹಂಕಾರ, ಅವಳ ಆಡಂಬರದ ಜೀವನವನ್ನು ಮೊದಲಿನಿಂದಲೂ ಇಷ್ಟಪಡದ ಪ್ರಿಯಾಳ ತಂದೆ ತಾಯಿ ಅಹಲ್ಯಾದೇವಿಯವರ ಮುಂದೆ ತಮ್ಮ ಮಗಳ ನಿಜ ಸ್ವರೂಪವನ್ನು ಬಯಲು ಮಾಡಲು ಮುಂದಾಗಿದ್ದರಾದರೂ ಮಗಳ ಹಠಮಾರಿತನದ ಮುಂದೆ ಅವರ ನಿಲುವಿಗೆ ಸ್ಥಳವಿರಲಿಲ್ಲ.
ತಮ್ಮ ಉಳಿದ 2 ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಇಂತಿಷ್ಟು ಹಣ ನೀಡುತ್ತೇನೆಂದು ಹೇಳಿ ಹೆತ್ತವರ ಬಾಯಿ ಮುಚ್ಚಿಸಿದ್ದಳು. ವೃದ್ಧಾಪ್ಯದಲ್ಲಿ ದಂಪತಿಗಳಿಗೆ ಕಾಗದದ ತುಂಡಿನ ಮೇಲೆ ಕಿಂಚಿತ್ತೂ ಆಸೆ ಇಲ್ಲದಿದ್ದರೂ ತಮ್ಮ ದುಡುಕುತನದಿಂದಾಗಿ ಉಳಿದಿಬ್ಬರು ಹೆಣ್ಣು ಮಕ್ಕಳು ನರಳುವಂತಾಗಬಾರದು ಎಂದು ಮಗಳು ಮಾಡಿದ ಪಾಪಕರ್ಮವನ್ನೆಲ್ಲ ಸಹಿಸಿಕೊಂಡು ಅವಳು ಹೇಳಿಕೊಟ್ಟಂತೆ ಮದುವೆಯ ದಿನ ಬರುವುದಾಗಿ ತಿಳಿಸಿದರು. ಪ್ರಿಯಾಳ ಮನೆಯ ಪರಿಸ್ಥಿತಿಯ ಬಗ್ಗೆ ಕೇಳಿ ತಿಳಿದಿದ್ದ ಶ್ರೀಪತಿಗಂತೂ ಅವಳ ಕುಟುಂಬದ ದುಸ್ಥಿತಿಯನ್ನು ಕಣ್ಣಾರೆ ಕಂಡು ಖೇದವಾಯಿತು. ಮನೆಯಲ್ಲಿ ಉಣ್ಣಲು ತೊಡಲು ಕಡು ಬಡತನವಿದ್ದರೂ ಪ್ರೀತಿ, ವಿಶ್ವಾಸ, ಸಂಸ್ಕಾರಕ್ಕೆ ಎಳ್ಳಷ್ಟು ಬಡತನವಿರಲಿಲ್ಲ. ಇಂತಹ ಸಂಸ್ಕಾರವಂತರ ಮಗಳಾಗಿ ಈ ರೀತಿ ಕೀಳುಮಟ್ಟಕ್ಕೆ ಇಳಿದಿದ್ದಾಳಲ್ಲ ಎಂದು ಪ್ರಿಯಾಳ ಮೇಲಿನ ಕೋಪ ದುಪ್ಪಟ್ಟಾಗಿತ್ತು. ಅವನು ಮನಸ್ಸು ಮಾಡಿದ್ದರೆ ನಿಜವನ್ನು ಎಲ್ಲರೆದುರು ಬಹಿರಂಗಪಡಿಸಿ ನಿಂತಲ್ಲಿಯೇ ಮದುವೆಯನ್ನು ನಿಲ್ಲಿಸಬಹುದಿತ್ತು. ಆದರೆ ಪದೇ ಪದೇ ತಡೆಯೊಡ್ಡುತ್ತಿದ್ದ ಅಹಲ್ಯಾದೇವಿಯವರ ಆರೋಗ್ಯ ಈ ಬಾರಿಯೂ ಕಣ್ಣ ಮುಂದೆ ಬಂದಂತಾಗಿ ಏನೊಂದು ಮಾತನಾಡದೆ ಪ್ರಿಯಾಳ ಹೆತ್ತವರಂತೆ ತಾನು ಕೂಡ ಎಲ್ಲ ಅನ್ಯಾಯವನ್ನು ಸಹಿಸಿಕೊಂಡನು. ಇತ್ತ ಕೃಷ್ಣನಂತೂ ಕ್ಷಮ ಯಾವಾಗ ತನಗೆ ಸಂಪೂರ್ಣವಾಗಿ ದಕ್ಕುವಳೋ ಎಂದು ತುದಿಗಾಲಿನಲ್ಲಿ ನಿಂತಿದ್ದನು. ಗೆಸ್ಟ್ ಹೌಸಿನ ಪುಟ್ಟದಾದ ಹೂದೋಟದಲ್ಲಿ ಬೆಳೆಸಲಾಗಿದ್ದ ಬಗೆ ಬಗೆಯ ಹೂವುಗಳನ್ನು ಕಿತ್ತು ತಂದು ದೇವರಿಗೆ ಮಾಲೆ ಮಾಡಿ ಹಾಕುವುದು ಶ್ಯಾಮಲಾರಿಗೆ ರೂಢಿಯಾಗಿತ್ತು. ಅಂದು ಕೂಡ ಹೂಮಾಲೆಯನ್ನು ಕಟ್ಟುತ್ತಾ ಅಮ್ಮ ಮಗಳಿಬ್ಬರು ಮಾತಿನಲ್ಲಿ ತೊಡಗಿದ್ದರು. ಮಗಳೇ ಕ್ಷಮ, ಇನ್ನೇನು ಮದುವೆಗೆ ಹೆಚ್ಚು ದಿನ ಕೂಡ ಇಲ್ಲ. ಅಮೃತ ಹಾಗೂ ಅಳಿಯಂದಿರಿಗೆ ವಿಷಯ ತಿಳಿಸೋದಾದ್ರೂ ಹೇಗೆ? ನನಗೆ ದೀಪು ಮುಖ ನೋಡೋದಕ್ಕೆ ಇಷ್ಟ ಇಲ್ಲ. ಆದರೆ ಅಮೃತ ಹೇಗಿದ್ದಾಳೋ ಏನೋ, ಒಮ್ಮೆ ಮಗುವಿನ ಮುಖ ನೋಡಬೇಕು ಅನ್ನಿಸ್ತಾ ಇದೆ ಎಂದು ಗೋಳು ತೋಡಿಕೊಂಡರು. ನಾನು ಅದರ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದೇನೆ ಅಮ್ಮ. ನಾನೇ ಒಮ್ಮೆ ಹೋಗಿ ಬರೋಣ ಅಂದುಕೊಂಡ್ರೆ ಸಮಯವೇ ಆಗಲಿಲ್ಲ. ಮದುವೆ ಕೂಡ ಹತ್ತಿರ ಬಂದಾಯಿತು. ಆದರೆ ನೀವೇನು ಯೋಚನೆ ಮಾಡಬೇಡಿ. ಈ ವಾರದಲ್ಲಿ ಹೇಗಾದರೂ ಒಂದು ದಿನ ರಜೆ ತೆಗೆದುಕೊಂಡು ರಾಯಚೂರಿಗೆ ಹೋಗಿ ಬರ್ತೇನೆ. ನೋಡುವ, ಅವಳ ಬಗ್ಗೆ ಎಂತಾದರೂ ಗೊತ್ತಾಗಬಹುದು. ಕ್ಷಮ ತನ್ನ ಮಾತು ಮುಗಿಸುವುದರೊಳಗಾಗಿ ಟ್ರಿನ್ ಟ್ರಿನ್ ಅವಳ ಪಕ್ಕದಲ್ಲಿಯೇ ಇದ್ದ ಮೊಬೈಲ್ ರಿಂಗಣಿಸಿತ್ತು. ಮೊಬೈಲ್ ರಿಂಗಾದ ಸದ್ದಿಗೆ ಮಾತಿನಲ್ಲಿ ನಿರತರಾಗಿದ್ದ ಅಮ್ಮ ಮಗಳಿಬ್ಬರು ಒಂದು ಕ್ಷಣ ಬೆಚ್ಚಿದರು. ಯಾವುದೋ ಅಪರಿಚಿತ ಸಂಖ್ಯೆಯಿಂದ ಬಂದ ಕರೆಯನ್ನು ಸ್ವೀಕರಿಸಿದ ಕ್ಷಮ ಅನುಮಾನದಿಂದಲೇ ಹಲೋ, ಯಾರು ಎಂದಳು. ಹಲೋ, ಕ್ಷಮ ಅವರ ಮಾತಾಡೋದು? ಅತ್ತ ಕಡೆಯಿಂದ ಕರೆ ಮಾಡಿದ ಹೆಣ್ಣು ಧ್ವನಿಗೆ ಹೌದು, ನಾನೇ ಕ್ಷಮ. ನೀವ್ಯಾರು? ಕ್ಷಮ ಮೆಲುವಾಗಿಯೇ ಕೇಳಿದಳು. ಅವಳಿಗೆ ತಿಳಿಯದೆ ಅವಳ ಹೃದಯದ ಬಡಿತ ತೀವ್ರವಾಗುತ್ತಿತ್ತು. ಅಪರಿಚಿತರ ಕರೆಗೆ ಕ್ಷಮಳ ಹೃದಯವೇಕೆ ಚಡಪಡಿಸುತ್ತಿದೆ? ಅಷ್ಟಕ್ಕೂ ಕರೆ ಮಾಡಿದ ಆ ಹೆಣ್ಣಾದರೂ ಯಾರು? ಆಕೆ ಅಮೃತಾಳೆ ಆಗಿರಬಹುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.